ಇಲ್ಲೇ ನಡೀತಾ ಇರೋದು ಕಾರ್ಯಾಚರಣೆ ದೇವಾಪುರ. ತುಂಬ ಜನ ಕಾಯ್ತಾ ಇದ್ದಾರೆ ಯಾವಾಗ ಕ್ಯಾಂಪ್ ಓಪನ್ ಅಂತ. ನಮ್ಮ ಕರ್ನಾಟಕದ ಎಲ್ಲ ಕ್ಯಾಂಪ್ಗಳು ಕ್ಲೋಸ್ ಆಗಿದ್ದಾವೆ, ಆದಷ್ಟು ಬೇಗ ಓಪನ್ ಆಗಲಿ. ನೋಡಿ, ನಮ್ಮ ಮತ್ತಿಗೂಡು ಕ್ಯಾಂಪಲ್ಲಿ ಹರ್ಷ ಇಲ್ಲಿ ರೇಡಿಯೋ ಕಾಲರಿಂಗ್ ಕಾರ್ಯಾಚರಣೆಗೆ ಬಂದಿರೋದು. ಇನ್ನೇನು ಹೊರಡ್ತಾನೆ ಈಗ ರೇಡಿಯೋ ಕಾಲರಿಂಗ್ ಕಾರ್ಯಾಚರಣೆಗೆ. ಒಳ್ಳೆ ವೆದರು ಕೊಡಗಲ್ಲಿ ಇವಾಗ. ಇಲ್ಲಿ ಕ್ಯಾಂಪಲ್ಲಿ ಏಕಲವ್ಯ, ಹರ್ಷ, ಸುಗ್ರೀವ ಮತ್ತು ರೋಹಿತ್ ಆನೆಗಳು ಇಲ್ಲಿಂದ ಬರ್ತವೆ ಇವಾಗ. ಇದೇ ಬ್ಯಾಗ್ದಲ್ಲಿ ಈಗ ಟ್ರ್ಯಾಕ್ ಆಗ್ತಾ ಇರೋದು. ಇದೆಲ್ಲ ಎಲಿಫೆಂಟ್ ಕ್ರಾಸಿಂಗ್ ಏರಿಯಾ. ನಮ್ಮ 3 ಸಾಕಾನೆಗಳು ಬರಬೇಕು ಇವಾಗ. ಏಕಲವ್ಯ, ಸುಗ್ರೀವ ಮತ್ತು ರೋಹಿತ್ತು. ಹರ್ಷ ಮದ ಇರೋ ಕಾರಣ ಅದು ಬರೋ ಚಾನ್ಸ್ ಇಲ್ಲ, ವಾಪಸ್ ಕ್ಯಾಂಪಿಗೆ ಕಳಿಸ್ತಾರೆ. ಇದೇ ನೋಡಿ ಬೈನೆ ಮರ ಎಷ್ಟು ದೊಡ್ಡದೈತೆ. ಇದೇನೆ ಆನೆಗೆ ಒಂದು ಇಷ್ಟವಾದ ಒಂದು ಫುಡ್ಡು. ಬನ್ನಿ ತೋರಿಸ್ತೀನಿ ಹಲಸಿನಣ್ಣು ಮರ. ಈಗ ಇದನ್ನೇ ತಿನ್ನೋಕ್ಕೆ ನಮ್ಮ ಆನೆಗಳು ಬರೋದು. ನೋಡಿ ಇದೆಲ್ಲ ಒಳ್ಳೆ ಹಳಸು ಟೈಮ್ ಇವಾಗ. ಹಲಸಿನಣ್ಣು ತಿನ್ನೋಕ್ಕೆ ಎಲ್ಲ ಆನೆಗಳು ತೋಟಕ್ಕೆ ಹಿಂಡೆ ಬರ್ತವೆ. ಈಗ ಇಲ್ಲೇ ಟ್ರ್ಯಾಕಿಂಗ್ ನಡೀತಾ ಇರೋದು ನೋಡಿ. ಒಳ್ಳೆ ಹಳಸು. ಹೊಟ್ಟೆ ದೊಡ್ಡದು ನಮ್ಮ ಆನೆಗಳಿಗೆ, ಪಾಪ ಏನು ಮಾಡೋಕ್ಕಾಯ್ತದೆ. ಹೊಟ್ಟೆ ಪಾಡಿಗೆ ಎಲ್ಲ ಬರ್ತವೆ ತೋಟಗಳಿಗೆ. ನೋಡಿ ಆನೆ ಹೋಗಿರೋ ಜಾಗ ಇದು, ಕ್ರಾಸಿಂಗ್ ಆಗಿರೋದು. ಹೆಜ್ಜೆಗಳು ಇಲ್ಲಿ ಪಾಸ್ ಆಗಿದ್ದಾವೆ ಒಳಗಡೆ. ನಮ್ಮ ಹರ್ಷ ಆನೆ ಬಂದಿಲ್ದಿರೋ ಕಾರಣ ಗಣೇಶನ್ ಕರೆಸಿದರೆ. ಸಾದಾಯ್ತು ನೋಡಿ ಗಣೇಶ ಆನೆ. ಗಣೇಶ ಆನೆ ಪಬ್ಲಿಕ್ಗೆ ನೋಡೋಕ್ಕೆ ಎಲ್ಲೂ ಸಿಗಲ್ಲ. ಇದಿರೋದು ಭೀಮನಕಟ್ಟೆ ಕ್ಯಾಂಪಲ್ಲಿ. ಅಲ್ಲಿ ಪಬ್ಲಿಕ್ಗೆ ಅಲೌ ಇಲ್ಲದೆ ಇರೋದ್ರಿಂದ ತುಂಬ ಜನ ನೋಡಿರಲ್ಲ. ಇವನು ಸಹ ಒಂದು 2-3 ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾನೆ. ಈಗ ಲಾಸ್ಟು ಕೋಣನಕಟ್ಟೆ ಏನೋ ಆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ, ಅಲ್ಲೂ ರೇಡಿಯೋ ಕಲರಿಂಗಲ್ಲಿ. ಸುಗ್ರೀವ ಸಹ ಈಗ ಮತ್ತಿಗೂಡು ಕ್ಯಾಂಪಿಂದ ಬಂತು ಕಾರ್ಯಾಚರಣೆಗೆ. ಈಗ ಇಳಿಸ್ತಾ ಇದ್ದಾರೆ. ಅದುವೇ ಇನ್ನು ಏಕಲವ್ಯ ಮತ್ತು ರೋಹಿತ್ ಆನೆ ಬರಬೇಕು. ಗಾಡಿ ಕೊಡು ಉಮೇಶ, ಗಾಡಿ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದೆ ಸುಗ್ರೀವ. ಏಕಲವ್ಯರು ಬಂತಿವಾಗ. ನೋಡಿ ಈ ಕಾರ್ಯಾಚರಣೆಯಲ್ಲಿ ಮುಜೀಬ್ ಡಾಕ್ಟ್ರು ಹಾಗೆ ರಂಜನ್ ಸರು ಇದ್ದಾರೆ.
ಇದೇ ರೇಡಿಯೋ ಕಲರ್ ಬೆಲ್ಟ್ ನೋಡಿ. ದಿನೇಶ ಅಲ್ಲಿ ಗಮನಿಸ್ಕೊ, ಹುಡುಗ ಯಾವ್ದಾದ್ರು ಅಲ್ಲಿ ಬಂದಾಗ ಬರಕ್ಕೆ ಹೇಳ್ತೀನಿ. ಇವರು ನನ್ನ ಜೊತೆ ಹೋಗ್ತಿರಲ್ಲ ನೀವು. ನೀರು ಕುಡಿದ್ಬಿಡಿ, ನೀರೆಲ್ಲ ಕುಡ್ಕೊಂಡ್ಬಿಡಿ. ಇದು ಹೋಗ್ಬಿಡ್ಲಿ, ದೊಡ್ಡ ಲಾರಿಗಳಿರೋದು. ಆನೆ ಇಳಿಸ್ಕೊಂಡು ಹೋಗಾಯ್ತು, ಇನ್ನೇನ್ ಮಾಡ್ತಾ ಇದ್ದೀರಾ? ಆನೆ ಇಳಿಸ್ಕೊಂಡು ಹೋಗೋದು. ನೋಡಿ, ರೋಹಿತ್ ಆನೆ ಕೂಡ ಈಗ ಬಂತು. ಟೋಟಲ್ ಆಗಿ ಈಗ 4 ಆನೆ ಸೇರಿ ಕಾರ್ಯಾಚರಣೆ ಮಾಡ್ತಾರೆ. ಈಗ ಆಲ್ರೆಡಿ ಎಲ್ಲ ಡಾಕ್ಟ್ರು, ಅಧಿಕಾರಿಗಳು, ETF ಸ್ಟಾಫ್ಗಳು ಒಳಗಡೆ ಹೋಗಿದ್ದಾರೆ ಕಾರ್ಯಾಚರಣೆಗೆ. ಸುಮ್ಮನೆ ಬಿದ್ದೋಗಿರೋದಿಲ್ವ ತೋಟದಲ್ಲಿ? ಎಲ್ಲೇ ಹೋಗ್ತು ಇದು ನೋಡಿ, ಅದು ಡಾಟ್ ಆದಮೇಲೆ ನೀರು ಹಾಕೋಕ್ಕೆ ಇದರಲ್ಲಿ ಕ್ಯಾನಲ್ಲಿ ನೀರು ತಗೋಗೋದು. ರೋಹಿತ್ ಆನೆಯಲ್ಲಿ ಹೋಯ್ತದೆ. ಯಾರು ಕೂರಲ್ಲ ಅದ್ರ ಮೇಲೆ. ಕಾರ್ಯಾಚರಣೆ ಮುಗಿಸಿ ಬಂದಿರುವ ನಮ್ಮ ಗಣೇಶ, ಇನ್ನು ನಮ್ಮ 3 ಆನೆಗಳು ಬರಬೇಕು. ರೇಡಿಯೋ ಕಲರ್ ಯಶಸ್ವಿಯಾಗಿದೆ. ಈಗ ರೋಹಿತ್, ಸುಗ್ರೀವ, ನಮ್ಮ ಏಕಲವ್ಯ 3 ಆನೆಗಳು ಬರ್ತಾ ಇದ್ದಾವೆ. ಯಶಸ್ವಿ ಕಾರ್ಯಾಚರಣೆ. ಹೆಣ್ಣಾನೆಗೆ ರೇಡಿಯೋ ಕಲರ್ ಹಾಕಿ
ಈಗ ಕೆಲವೊಂದು ಗೈಡ್ಲೈನ್ಸ್ ಇರೋದ್ರಿಂದ ಏನು ಕಾರ್ಯಾಚರಣೆ ನಡೀತದಲ್ಲ ಆ ಜಾಗಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ, ಹಾಗೆ ವಿಡಿಯೋ ಮಾಡೋಕ್ಕೂ ಪರ್ಮಿಷನ್ ಇಲ್ಲ. ಹರ್ಷ ಆನೆ ಏನಕ್ಕೆ ಬಂದಿಲ್ಲ ಅಂದರೆ ಅದಕ್ಕೆ ಮದ ಬಂದ ಕಾರಣ ವಾಪಸ್ ಅದನ್ನ ದುಬಾರ ಕ್ಯಾಂಪ್ಗೆ ವಾಪಸ್ ಕಳಿಸಿದ್ರು. ಅದ್ರ ಬದಲಿಗೆ ನಮ್ಮ ಗಣೇಶ ಆನೆ ಬಂದಿದ್ದು. ಈಗ ಎಲ್ಲ ನಮ್ಮ 4 ಸಾಕಾನೆಗಳು ಕಾರ್ಯಾಚರಣೆ ಮುಗಿಸಿ ಬಂದಿದ್ದಾವೆ. ನಮ್ಮ ಏಕಲವ್ಯ ಮತ್ತು ಸುಗ್ರೀವ ಅಕ್ಕಪಕ್ಕ ನಿಲ್ಲಿಸಿ ಅದಕ್ಕೆ ರೇಡಿಯೋ ಕಾಲರಿಂಗ್ ಯಶಸ್ವಿ ಮಾಡಿದ್ದಾರೆ. ಅದ್ರ ಹಿಂದ್ಗಡೆ ಸಹಾಯಕ್ಕೆ ನಮ್ಮ ಗಣೇಶ ಮತ್ತು ರೋಹಿತ್ ಆನೆ ಇತ್ತು. ಇನ್ನು ಸದ್ಯಕ್ಕೆ ಯಾವುದೇ ರೀತಿ ಕಾರ್ಯಾಚರಣೆ ಇಲ್ಲ, ಇದು ಮುಕ್ತಾಯವಾಗಿದೆ. ಇನ್ನು ತಮ್ಮ ತಮ್ಮ ಕ್ಯಾಂಪ್ಗಳಿಗೆ ಎಲ್ಲ 4 ಸಾಕಾನೆಗಳು ಹೋಗ್ತಾ ಇದ್ದಾವೆ. ಯಶಸ್ವಿಯಾಗಿ ಕಾರ್ಯಾಚರಣೆ ಮುಗಿಸಿದ ಮುಜೀಬ್ ಡಾಕ್ಟರ್ ಅಕ್ಕ ತಂದು ಕೊಡ್ರಣ